ಫಸ್ಟ್ ಈಗ ಈ ರಿಂಗ್ ಬೀಡ್ ಒಳಗಡೆ ಈ ಥರ 150 ಎಳೆ ದಾರನ ಈ ಥರ ಪೋಣಿಸ್ಕೊಂಡು ಕೆಳಗಡೆ 1 ಇಂಚಷ್ಟು ಥ್ರೆಡ್ಡನ್ನು ಬಿಟ್ಟಿರ್ತೀನಿ. ಈಗ ರಿವರ್ಸ್ ಸೈಡ್ಗೆ ಈ ರೀತಿ ತೊಗೊಂಡು ಈ ಥರ ಬೀಡನ್ನ ಇಟ್ಕೊಂಡು ಒಂದ್ಸರಿ ಇದಕ್ಕೆ ನಾಟ್ನ ಹಾಕೊಂಡ್ಬಿಡೋಣ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕ್ರೋಶೆ ಶೃಂಗಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈಗ ಟ್ರೆಂಡಲ್ಲಿ ಇರುವಂಥ 5 ಈಸಿಯಾಗಿ ಹಾಕುವಂಥ ಬೇಬಿ ಕುಚ್ಚು ಡಿಸೈನ್ಸ್ಗಳನ್ನ ತೋರಿಸ್ತಾ ಇದ್ದೀನಿ. ವಿಡಿಯೋನ ಕಡೆ ತನಕ ನೋಡಿ, ಮಧ್ಯೆ ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಈಗ ಫಸ್ಟ್ ಡಿಸೈನ್ಗೆ ನಾನು ಈ ಥರ ಒಂದು ಡಿಸೈನರ್ ಬೀಡನ್ನ ತೊಗೊಂಡಿದ್ದೀನಿ. ಸೊ ಮಧ್ಯದಲ್ಲಿ ದೊಡ್ಡ ಹೋಲ್ ಇದೆ ಮತ್ತು ಸುತ್ತು ಈ ಥರ ಸಣ್ಣ ಬಾಲ್ಸ್ ಇರುವಂಥ ಡಿಸೈನ್ ಇದೆ. ಈ ಬೀಡನ್ನು ಯೂಸ್ ಮಾಡಿ ಹೇಗೆ ಒಂದು ಕುಚ್ಚು ಡಿಸೈನ್ನ ಹಾಕೋದು ಅಂತ ನೋಡೋಣ. ಜೊತೆಗೆ ಒಂದು ನಾರ್ಮಲ್ ನೀಡ್ಲಿಗೆ ಇಲ್ಲಿ 16 ಎಳೆ ದಾರನ ತೊಗೊಂಡಿದ್ದೀನಿ. 8 + 8 ಈ ಕಡೆ 8 ಎಳೆ ದಾರನ ರೆಡಿ ಮಾಡಿಕೊಂಡು ಅದನ್ನು ಸೂಜಿಗೆ ಪೋಣಿಸಿದಾಗ ಅದು 16 ಎಳೆ ಆಗುತ್ತೆ. ಸೊ ಈ ಥರ ಒಂದು ದಾರನ ರೆಡಿ ಮಾಡಿಕೊಂಡು ಎಡ್ಜಲ್ಲಿ ಒಂದು ನಾಟ್ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಈಗ ಸ್ಯಾರಿಗೆ ಈ ಜಿಗ್ಜಾಗಿಂದ ಒಂದು 1/2 ಇಂಚ್ ಗ್ಯಾಪನ್ನು ಬಿಟ್ಟು ನಾವು ನೀಡಲ್ನ ತಗೊಳ್ಳೋಣ. ಈ ರೀತಿ ಸೂಜಿನ ಪೋಣಿಸ್ಕೊಂಡು ನಾವು ಎಂಡಲ್ಲಿ ಗಂಟು ಹಾಕ್ಕೊಂಡಿರೋದ್ರಿಂದ ಥ್ರೆಡ್ ಏನು ಆಚೆ ಬರಲ್ಲ, ಹಾಗೆ ಇರುತ್ತೆ. ಇದನ್ನು ಈ ನೀಡಲ್ಗೆ ಹಾಕ್ಕೊಂಡು ಇಲ್ಲಿ ನಾವು ನಾಟ್ ಹಾಕ್ಕೊಂಡಿರ್ತೀವಲ್ವ ಅಲ್ಲಿಗೆ ತೊಗೊಂಬರ್ತೀನಿ. ನೆಕ್ಸ್ಟ್ ಈಗ ಇದಕ್ಕೆ ನಾನು ಸಪೋರ್ಟಿಂಗ್ಗೆ ಈ ಥರ 1 ಇಂಚಷ್ಟು ಕಾರ್ಡ್ಬೋರ್ಡನ್ನ ತೊಗೋತಾ ಇದ್ದೀನಿ. ಇಲ್ಲ ನೀವು ಫಿಂಗರ್ ಸಪೋರ್ಟ್ ಇಟ್ಕೊಂಡು ಕೂಡ ಇದನ್ನು ಹಾಕೋಬೋದು. ನಾನು ಈ ಥರ ಇರುವಂಥ ಸ್ಮಾಲ್ ಬೀಡ್ಸ್ಗಳನ್ನ ಆ್ಯಡ್ ಮಾಡ್ಕೋತೀನಿ. ಒಂದು ಸರಿಗೆ ನಾನು 3 ಬೀಡನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಈ ಥರ ನೀಡಲ್ಗೆ ಬೀಡ್ಸ್ನ ಪೋಣಿಸ್ಕೊಂಡು ಥ್ರೆಡ್ಗೂ ಪಾಸ್ ಮಾಡ್ಕೋತೀನಿ. ಸೊ ಇಲ್ಲಿ ನಾವು ಪಾಸ್ ಮಾಡ್ಕೋಬೇಕಾದ್ರೆ ಇಲ್ಲಿ ಹತ್ತಿರ ತಂದಾಗ ಈ ಕಾರ್ಡ್ಬೋರ್ಡನ್ನು ಈ ರೀತಿಯಾಗಿ ಜಿಗ್ಜಾಕ್ ಎಲ್ಲಿ ಮಾಡಿರ್ತೀವಲ್ವ ಅಲ್ಲಿಗೆ ಈ ಥರ ಹೀಗೆ ಹಿಡ್ಕೊಂಡು ಕಾರ್ಡ್ಬೋರ್ಡ್ನ ಸಪೋರ್ಟ್ಗೆ ಹಿಂಗೆ ಇಟ್ಕೊಂಡು ಇದಕ್ಕೆ ದಾರನ ಸುತ್ಕೊಳ್ಳೋಣ. ಇದು ತುಂಬ ಟೈಟಾಗಿ ಎಳಿಬಾರ್ದು. ಈ ರೀತಿ ಫ್ರೀಯಾಗಿ ಇಟ್ಕೊಂಡು ಕಾರ್ಡ್ಬೋರ್ಡ್ಗೆ ಸುತ್ತಕೊಂಡು ಮತ್ತೆ ಈಗ ನಾವು ಎಲ್ಲಿ ಫಸ್ಟ್ ಸ್ಟಿಚ್ ಹಾಕ್ಕೊಂಡಿರ್ತೀವಲ್ವ ಅದೇ ಜಾಗದಲ್ಲೇ ಮತ್ತೆ ಪೋಣಿಸ್ಕೊಳ್ಳೋಣ. ಥ್ರೆಡ್ಡನ್ನು ಈ ಬೀಡ್ ಒಳಗಡೆ ಪೋಣಿಸ್ಕೊಂಡು ಹೊರಗಡೆ ತೊಗೊಂಬರೋಣ. ಮತ್ತೆ ಈಗ 3 ಬೀಡ್ಸನ್ನು ನೀಡಲ್ಗೆ ಪೋಣಿಸ್ಕೊಂಡು ಈ ರೀತಿ ಕಾರ್ಡ್ಬೋರ್ಡ್ ಹತ್ತಿರ ತೊಗೊಂಬಂದು ಇಟ್ಕೊಳ್ಳೋಣ. ಬೀಡ್ಸ್ನ ಪೋಣಿಸ್ಕೊಂಡು ಈ ಥರ ಹತ್ತಿರ ತಂದು ಇಟ್ಕೊಂಡು ಮತ್ತೆ ಇದನ್ನು ವ್ರ್ಯಾಪ್ ಮಾಡಿ ಈಗಾಗಲೇ ಫಿಕ್ಸ್ ಆಗಿರುತ್ತಲ್ವ ಬೀಡು, ಅದೇ ಬೀಡ್ ರಿಂಗ್ ಒಳಗಡೆ ನಾಟ್ ಏನಿರುತ್ತೆ ಅದೇ ನಾಟ್ ಒಳಗಡೆ ನೀಡನ್ನು ತಗೊಳ್ಳೋಣ. ಮತ್ತು ಈಗ 3 ಬೀಡ್ಸನ್ನು ತಗೊಂಡು ಈ ರೀತಿ ಕಾರ್ಡ್ಬೋರ್ಡ್ ಹತ್ರನೇ ಇಟ್ಕೊಂಡು ಮತ್ತೆ ಕೆಳಗಿಂದ ಬೀಡ್ ಒಳಗಡೆ ಬರೋ ಹಾಗೆ ಪೋಣಿಸ್ಕೊಳ್ಳೋಣ. ನೋಡಿ ಈ ಥರ ಬೀಡ್ ಒಳಗಡೆ ಥ್ರೆಡ್ನ ತೊಗೊಂಡು ದಾರನ ಎಳ್ಕೊಳ್ಳೋಣ. ಸೊ ಈಗ 3 ಹಾಕ್ಕೊಂಡಿದ್ದೀನಿ. ನಾನು ಇನ್ನೂ ಒಂದು 8 to 10 ಟೈಮ್ಸ್ ಇದನ್ನು ಹಾಕೋತೀನಿ. ನೆಕ್ಸ್ಟ್ ಈಗ ಇದು 8 ಟೈಮ್. ಟೋಟಲಿ ನಾನು ಇದಕ್ಕೆ 8 ಟೈಮ್ಸು ದಾರನ ಸುತ್ಕೊಂಡು ಬಂದಿದ್ದೀನಿ. ನೆಕ್ಸ್ಟ್ ಈಗ ಈ ಥ್ರೆಡ್ಡನ್ನು ಹೀಗೆ ಬ್ಯಾಕ್ ಸೈಡ್ಗೆ ತೊಗೊಂಡು ನಿಧಾನವಾಗಿ ಕಾರ್ಡ್ಬೋರ್ಡ್ನ ಆಚೆ ತೆಕ್ಕೊಂಬಿಡೋಣ. ಥ್ರೆಡ್ಡನ್ನು ಈ ಥರ ಬ್ಯಾಕ್ ಸೈಡ್ಗೆ ಇಟ್ಕೊಂಬಿಡೋಣ. ಇಟ್ಕೊಂಡು ಬೀಡ್ಸ್ನೆಲ್ಲ ನೀಟಾಗಿ ಈ ಥರ ಅರೇಂಜ್ ಮಾಡಿಕೊಂಡು ಒಂದು ನಾರ್ಮಲ್ ನೀಡ್ಲಿಗೆ 2 ಎಳೆ ಗೋಲ್ಡನ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ. ಈಗ ಇದನ್ನು ಇಲ್ಲಿ ಒಂದು ಜಿಗ್ಜಾಕ್ ಮಾಡಿರ್ತೀವಲ್ವ ಅದ್ರ ಕೆಳಗಡೆ ಈ ಥ್ರೆಡ್ ಒಳಗಡೆ ಸೆಂಟರಲ್ಲಿ ತೊಗೊಂಡು ದಾರನ ಈ ಥರ ತೊಗೊಂಡು ಬಂದು ಈಗ ಇದಕ್ಕೆ ಒಂದು 4 to 5 ಟೈಮ್ಸು ನಾಟ್ನ ಹಾಕ್ಕೊಳ್ಳೋಣ. ಈಗ ನಾಟ್ 5 ಟೈಮ್ಸ್ ಹಾಕೊಂಡ್ಮೇಲೆ ಈ ಸೆಂಟರಲ್ಲಿ ಬ್ಯಾಕ್ ಸೈಡಿಂದ ನೀಡಲ್ನ ಇನ್ಸರ್ಟ್ ಮಾಡಿಕೊಂಡು ಈಗ ಇದಕ್ಕೆ ಈ ಥರ ಒಂದು ಬೀಡನ್ನ ಹಾಕ್ಕೊಂಡು ನಾವು ನಾಟ್ ಹಾಕಿರ್ತೀವಲ್ವ ಅದ್ರ ಮಧ್ಯದಿಂದ ತೊಗೊಂಡು ಬ್ಯಾಕ್ ಸೈಡ್ಗೆ ಹೋಗೋಣ. ಸೊ ಈಗ ಇದು ರಿವರ್ಸ್ ಸೈಡ್ಗೆ ಟರ್ನ್ ಮಾಡಿ ನಾಟ್ ಹಾಕ್ಕೊಂಡಿರ್ತೀವಲ್ವ ಅದ್ರ ಒಳಗಡೆಯಿಂದ ನೀಡಲ್ನ ಪಾಸ್ ಮಾಡಿ ಆಚೆ ತೊಗೊಂಬರೋಣ. ಸೊ ಈಗ ಇದು ಥ್ರೆಡ್ ಲಾಕ್ ಆಗುತ್ತೆ. ನೆಕ್ಸ್ಟ್ ಈಗ ಇಲ್ಲಿ ಇರುವಂಥ ಎಕ್ಸ್ಟ್ರಾ ಥ್ರೆಡ್ಸ್ ಏನಿರುತ್ತೆ ಅಷ್ಟನ್ನು ಒಂದು ಸರಿ ಟ್ರಿಮ್ ಮಾಡ್ಕೊಂಬಿಡೋಣ. ಈ ಥರ ಕುಚ್ಚನ್ನು ಮೇಲಕ್ಕೆ ಮಾಡಿಕೊಂಡು ದಾರನೆಲ್ಲ ಸಪ್ರೇಟ್ ಮಾಡಿ ಈಗ ಇಲ್ಲಿರುವಂಥ ಎಕ್ಸ್ಟ್ರಾ ಥ್ರೆಡ್ ಏನಿರುತ್ತೆ ಟ್ರಿಮ್ ಮಾಡ್ಕೊಳ್ಳೋಣ. ಇದು ಒಂದು ಟ್ರೆಂಡಿಂಗಲ್ಲಿರೋವಂಥ ಡಿಸೈನು. ಫಸ್ಟ್ ಈ ಥರ 2 ಟೈಮು ಕ್ರೋಶದಲ್ಲಿ 2 ಹೋಲ್ನ ಮಾಡ್ಕೊಳ್ಳೋಣ. 250 ಎಳೆ ದಾರನ ತಗೊಂಡಿದ್ದೀನಿ. ಹಾಗೆ ಎಡ್ಜಲ್ಲಿ ಸ್ವಲ್ಪ ಗಮ್ಮನ್ನು ಹಾಕಿ ಶಾರ್ಪಾಗಿ ಬರೋ ಹಾಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಮಾಡಿದ್ರೆ ಈಸಿಯಾಗಿ ನೀವು ಪೋಣಿಸ್ಕೋಬೋದು. ಸೊ ಈಗ 1 ಕಲರ್ ಥ್ರೆಡ್ಡನ್ನು ಪೋಣಿಸಿ ಈ ಥರ ಇಟ್ಕೊಳ್ಳೋಣ.
ನೆಕ್ಸ್ಟ್ ಈಗ ಇದಕ್ಕೆ ಕಾಂಟ್ರಾಸ್ಟ್ ಕಲರಲ್ಲಿ ಮ್ಯಾಚ್ ಆಗೋ ಹಾಗೆ ಇದು ಕೂಡ 150 ಥ್ರೆಡ್ಡನ್ನು ತೊಗೊಂಡಿದ್ದೀನಿ, ಎಡ್ಜಲ್ಲಿ ಗಮ್ಮನ್ನು ಹಾಕ್ಕೊಂಡಿದ್ದೀನಿ. ಈಗ ಇದ್ರ ಪಕ್ಕ ಇನ್ನೊಂದು ಹೋಲ್ ಮಾಡಿರ್ತೀವಲ್ವ, ಆ ಹೋಲ್ ಒಳಗಡೆ ಈ ಕಲರ್ನ ತಗೊಳ್ಳೋಣ. ಸೊ 2 ಥ್ರೆಡ್ಡನ್ನು ಕೂಡ ಈ ರೀತಿಯಾಗಿ ಬ್ಯಾಲೆನ್ಸ್ ಮಾಡಿ ಹಿಡ್ಕೊಂಡು ಎರಡನ್ನೂ ರಿವರ್ಸ್ ಸೈಡ್ ತೊಗೊಳ್ಳೋಣ. ರಿವರ್ಸ್ ಸೈಡ್ ತೊಗೊಂಡು ನೀಟಾಗಿ ಅರೇಂಜ್ ಮಾಡಿಕೊಂಡು ಥ್ರೆಡ್ಡನ್ನು ಈಗ ಒಂದು ನಾರ್ಮಲ್ ನೀಡಲ್ಗೆ 2 ಎಳೆ ಗೋಲ್ಡನ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ. ಇದನ್ನು ಸೆಂಟರಿಂದ ತಗೊಂಡು ದಾರನ ಎಳ್ಕೊಂಡು ಬಂದು ಒಂದು 5 ರಿಂದ 6 ಸರಿ ನಾಟನ್ನು ಹಾಕೊಳ್ಳೋಣ. ಮತ್ತು ನೀಡಲ್ನ ಸೆಂಟರಿಂದ ತಗೊಂಡು ಬಂದು ಈಗ ಇದಕ್ಕೆ ಒಂದು ಬಿಗ್ ಸೈಜ್ ಬೀಡನ್ನು ಹಾಕೊಳ್ಳೋಣ. ಬೀಡನ್ನ ಹಾಕ್ಕೊಂಡು ರಿವರ್ಸ್ ಸೈಡಿಂದ ಬ್ಯಾಕ್ ಸೈಡಿಗೆ ತಗೊಂಡು ಹೋಗಿ ರಿವರ್ಸ್ ಸೈಡಿಂದ ನೀಡಲ್ನ ಹೊರಗಡೆ. ನೆಕ್ಸ್ಟ್ ಈಗ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿ ಯಾವ ಲೆಂತಿಗೆ ಬೇಕಾ ಆ ಲೆಂತ್ಗೆ ಟ್ರಿಮ್ ಮಾಡ್ಕೊಳ್ಳೋಣ. ಟೆಂಪಲ್ ಡಿಸೈನ್ ಹಾಕೋಕ್ಕೆ ಈ ಜಿಗ್ಜಾಗಿಂದ ಒಂದು 1/2 ಇಂಚ್ ಮೇಲೆ ನಾವು ನೀಡಲ್ನ ಪೋಣಿಸ್ಕೋಬೇಕಾಗತ್ತೆ. ಸೊ ಈ ರೀತಿ ನಿಮ್ಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತಿಗೆ ತೊಗೋಬೋದು ಡಿಸೈನು. ಸೊ ಇಲ್ಲಿ ನಾನು ಒಂದು 1/2 ಇಂಚ್ ಗ್ಯಾಪ್ಗೆ ನೀಡಲ್ನ ಪೋಣಿಸಿ ದಾರಾನ ತೊಗೊಂಡಿದ್ದೀನಿ. ಸೊ ಇಲ್ಲಿ ನಮಗೆ ಕುಚ್ಚಿಗೆ ಎಷ್ಟು ಬೇಕಾಗುತ್ತೆ 1 ಇಂಚಷ್ಟು ಕೆಳಗಡೆ ದಾರ ಬಿಟ್ಕೊಂಡಿರ್ತೀನಿ. ಈಗ ಇದನ್ನು ಹೀಗೆ ಬ್ಯಾಲೆನ್ಸ್ ಮಾಡಿಕೊಂಡು 2 ಫಿಂಗರ್ಗೆ ನಾವು ಥ್ರೆಡ್ನ ಈ ಥರ ಸುತ್ಕೊಳ್ಳೋಣ. ಸುತ್ಕೊಂಡು ಈಗ ಇದ್ರ ಪಕ್ಕದಲ್ಲಿ ಈಗ ಮೇನ್ ಥ್ರೆಡ್ ಫಸ್ಟ್ ಹಾಕ್ಕೊಂಡಿರ್ತೀವಲ್ವ, ಅದಕ್ಕಿಂತ ಸ್ವಲ್ಪ ಕೆಳಗೆ ಸ್ವಲ್ಪ ಪಕ್ಕದಲ್ಲಿ ಈ ಥರ ಮತ್ತೆ ಪೋಣಿಸ್ಕೊಂಡು ಮತ್ತೆ ತೊಗೊಂಡ್ಬಂದು ಫಿಂಗರ್ಗೆ ಸುತ್ಕೊಳ್ಳೋಣ. ನೆಕ್ಸ್ಟ್ ಈಗ ಈ ಕಡೆಗೂ ಕೂಡ ಸೇಮ್ ಲೆಂತ್ ಸೇಮ್ ಡಿಸ್ಟೆನ್ಸ್ಗೆ ಇನ್ನೊಂದು ಸರಿ ನೀಡಲ್ನ ಪೋಣಿಸಿ ದಾರಾನ ಎಳ್ಕೊಂಬರೋಣ. ಆದರೆ ಇಲ್ಲಿ ಕೆಳಗಡೆ ಫಿಂಗರ್ಗೆ ಸುತ್ಕೊಳ್ಳೋದನ್ನು ಮರಿಬಾರ್ದು. ಈ ಥರ ಫಿಂಗರ್ಗೆ ಸುತ್ಕೊಂಡು ಮತ್ತೆ ಈಗ ಈ ಕಡೆಯೂ ಚುಚ್ಕೊಳ್ಳೋಣ. ಈಗ ಸೆಕೆಂಡ್ ಸ್ಟಿಚ್ ಇರುತ್ತಲ್ಲ, ಥರ್ಡ್ ಸ್ಟಿಚ್ಚು ಅದಕ್ಕಿಂತ ಸ್ವಲ್ಪ 1 ಗೆರೆ ಅಷ್ಟು ಕಡಿಮೆ ಸ್ವಲ್ಪ ಪಕ್ಕದಲ್ಲಿ ನೀಡಲ್ನ ಈ ಥರ ಸುತ್ತಕೊಂಡು ಮತ್ತು ಫಿಂಗರ್ಗೆ ಸುತ್ತಕೊಂಡು ಈ ಕಡೆಯೂ ಸೇಮ್ ಡಿಸ್ಟೆನ್ಸು ಇದಕ್ಕಿಂತ ಸ್ವಲ್ಪ ಕೆಳಗೆ 1 ಕಡ್ಡಿಯಷ್ಟು ಕೆಳಗೆ ಸ್ವಲ್ಪ ಪಕ್ಕದಲ್ಲಿ ಚುಚ್ಕೊಂಡು ದಾರನ ಎಳ್ಕೊಂಬರೋಣ ಮತ್ತು ಫಿಂಗರ್ಗೆ ಸುತ್ಕೊಳ್ಳೋಣ. ಈಗ ಲಾಸ್ಟ್ ಟೈಮು ಈಗ ಥರ್ಡ್ ಸ್ಟಿಚ್ ಆಯ್ತಲ್ಲ, 4th ಸ್ಟಿಚ್ಚು ಎಕ್ಸಾಕ್ಟ್ಲಿ ಜಿಗ್ಜಾಗ್ ಮೇಲೆ ಮತ್ತು ಥರ್ಡ್ ಸ್ಟಿಚ್ಗಿಂತ ಸ್ವಲ್ಪ ಕೆಳಗೆ 1 ಕಡ್ಡಿಯಷ್ಟು ಕೆಳಗೆ ನೀಡಲ್ನ ಚುಚ್ಕೊಂಡು ದಾರನ ತೊಗೊಂಬರೋಣ. ಈ ಕಡೆಯೂ ಕೂಡ ಸೇಮ್ ಡಿಸ್ಟೆನ್ಸಲ್ಲಿ ಇಲ್ಲಿ ಎಲ್ಲಿ ತೊಗೊಂಡಿರ್ತೀರ ಇಲ್ಲಿ ಕೂಡ ಅಲ್ಲೇ ಥರ್ಡ್ ಸ್ಟಿಚ್ಗಿಂತ ಸ್ವಲ್ಪ ಕೆಳಗೆ ಪಕ್ಕದಲ್ಲಿ ಜಿಗ್ಜಾಗ್ ಮೇಲೆ ಬರಬೇಕು. ಈ ರೀತಿಯಾಗಿ ಸುತ್ತಕೊಂಡು ರಿವರ್ಸ್ ತಗೊಂಡ್ರೆ ಈಗ ಎಲ್ಲ ಥ್ರೆಡ್ಡನ್ನು ಈ ರೀತಿಯಾಗಿ ಬ್ಯಾಲೆನ್ಸ್ ಮಾಡಿ ಹಿಡ್ಕೊಂಡು ಇಲ್ಲಿ ಕೂಡ ನಾರ್ಮಲ್ ನೀಡಲ್ಗೆ 2 ಎಳೆ ಗೋಲ್ಡನ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ. ಈ ಟ್ರಯಾಂಗಲ್ ಡಿಸೈನ್ ಸೆಂಟರಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಈಗ ಇದಕ್ಕೆ ಒಂದು 4 ರಿಂದ 5 ನಾಟ್ಗಳನ್ನ ಹಾಕ್ಕೊಳ್ಳೋಣ. 5 ಸರಿ ನಾಟನ್ನು ಹಾಕ್ಕೊಂಡ್ಮೇಲೆ ರಿವರ್ಸ್ ಸೈಡ್ ಸೆಂಟ್ರಲ್ಲಿ ನೀಡಲ್ನ ತೊಗೊಂಡು ಬಂದು ಈಗ ಇದಕ್ಕೂ ಕೂಡ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಮತ್ತು ಬ್ಯಾಕ್ ಸೈಡ್ ನಾಟಿಂದ ಬ್ಯಾಕ್ ಸೈಡ್ಗೆ ತೊಗೊಂಡು ಹೋಗಿ ರಿವರ್ಸ್ ಸೈಡಿಂದ ಲಾಕ್ ಮಾಡ್ಕೊಳ್ಳೋಣ. ಈ ಥರ ಬಂದಮೇಲೆ ಥ್ರೆಡ್ಡನ್ನು ನೀಟಾಗಿ ಅರೇಂಜ್ ಮಾಡಿ ಯಾವ ಲೆಂತ್ಗೆ ಬೇಕು ನೋಡಿ ಅಲ್ಲಿಗೆ ಟ್ರಿಮ್ ಮಾಡಿ. ಇಷ್ಟು 4th ಟ್ರೆಂಡಲ್ಲಿರುವಂಥ ಡಿಸೈನ್ ತೋರಿಸ್ಕೊಡ್ತೀನಿ. ಇದಕ್ಕೂ ಕೂಡ ಒಂದು
ಈ ಕಡೆ ಜಿಗ್ಜಾಗಿಂದ ಒಂದು ಕಾಲು ಅಥವಾ ಅರ್ಧ ಇಂಚು ಬಿಟ್ಟು ಕ್ರೋಶಾ ನೀಡಲ್ನ ಈ ಥರ ಇನ್ಸರ್ಟ್ ಮಾಡಿ ಒಂದು ಹೋಲ್ನ ಮಾಡ್ಕೊಳ್ಳೋಣ. ನಾನಿವಾಗ 150 ಎಳೆ ಥ್ರೆಡ್ಡನ್ನು ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ 200 ಎಳೆ ಕೂಡ ತೊಗೋಬೋದು, ಸ್ವಲ್ಪ ತಿಕ್ನೆಸ್ ಬೇಕು ಅಂದರೆ. ಎಡ್ಜಲ್ಲಿ ಸ್ವಲ್ಪ ಗಮ್ಮನ್ನು ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ಹೋಲ್ ಒಳಗಡೆ ಈ ಥ್ರೆಡ್ಡನ್ನು ಈ ಥರ ಇನ್ಸರ್ಟ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಇನ್ಸರ್ಟ್ ಮಾಡ್ಕೊಂಡ್ಮೇಲೆ ಇದನ್ನು ದಾರನೆಲ್ಲ ನೀಟಾಗಿ ಅರೇಂಜ್ ಮಾಡಿ ಹಾಫ್ ಆ್ಯಂಡ್ ಹಾಫು ತೊಗೊಳ್ಳೋಣ. ಅರ್ಧ ಮಾಡ್ಕೊಂಡ್ಮೇಲೆ ಈ ಮೇಲೆ ಇರುವಂಥ ಥ್ರೆಡ್ಡನ್ನು ಮಧ್ಯದಲ್ಲಿ ಈ ಥರ ತೊಗೊಂಡು ಬಂದು ರೈಟ್ ಸೈಡ್ ಇರುವಂಥ ಥ್ರೆಡ್ಡನ್ನು ಲೆಫ್ಟ್ ಸೈಡ್ಗೆ ತೊಗೊಂಬರೋಣ. ಆಮೇಲೆ ಈ ಕಡೆ ಲೆಫ್ಟ್ ಸೈಡಲ್ಲಿರುವಂಥ ಥ್ರೆಡ್ಗಳನ್ನೆಲ್ಲ ಮಧ್ಯದಲ್ಲಿ ತೊಗೊಂಬರೋಣ. ಸೊ ಈ ರೀತಿ ಇದು ಒಂದು ಜಡೆ ಟೈಪಲ್ಲಿ ಬರುತ್ತೆ. ಒಂದು ನಾಟ್ನ ಹಾಕೊಂಬಿಡೋಣ. ನಾರ್ಮಲ್ ನೀಡಲ್ಗೆ 2 ಎಳೆ ಗೋಲ್ಡನ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ. ಈಗ ಇದರಲ್ಲಿ ಸೆಂಟರಲ್ಲಿ ನೀಡಲ್ನ ತೊಗೊಂಡು ಬಂದು ಗೋಲ್ಡನ್ ಥ್ರೆಡ್ಡನ್ನು ಕೂಡ ಹಾಗೆ ಬ್ಯಾಲೆನ್ಸ್ ಮಾಡಿ ಹಿಡ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ 5 ಸರಿ ನಾಟ್ ಹಾಕೋದು. 1 ಈ ಥರ 5 ಸರಿ ನಾಟ್ ಹಾಕೊಂಡ್ಮೇಲೆ ಬ್ಯಾಕ್ ಸೈಡಿಂದ ನೀಡಲ್ನ ತೊಗೊಂಬರೋಣ. ಇಲ್ಲಿ ಎಲ್ಲಿ ಸೆಂಟರ್ ಇರುತ್ತೆ ಅಲ್ಲಿಗೆ ನೀಡಲ್ನ ತೊಗೊಂಬರಬೇಕು. ಈ ರೀತಿಯಾಗಿ ನೀಡಲ್ನ ತೊಗೊಂಡು ಬಂದು ಈಗ ಇದಕ್ಕೆ ಒಂದು ಸ್ಮಾಲ್ ಬೀಡನ್ನು ಪೋಣಿಸ್ಕೊತಾ ಇದ್ದೀನಿ. ಬೀಡನ್ನ ಪೋಣಿಸ್ಕೊಂಡು ಮತ್ತೆ ಇದನ್ನು ಸೆಂಟರಲ್ಲೇ ರಿವರ್ಸ್ ಸೈಡ್ಗೆ ತೊಗೊಂಡೋಗೋಣ. ಸೊ ಈ ಥರ ಸೆಂಟರ್ಗೆ ರಿವರ್ಸ್ ಸೈಡಲ್ಲಿ ತೊಗೊಂಡು ಹೋಗಿ ಮತ್ತು ಇದ್ರ ಒಳಗಡೆ ಪಾಸ್ ಮಾಡ್ಕೊಳ್ಳೋಣ. ನೀಡನ್ನು ನಾಟ್ ಆಗುತ್ತೆ. ಸೊ ಇದು ಜಡೆ ಡಿಸೈನು. ಮತ್ತು ಇದನ್ನು ಯಾವ ಲೆಂತ್ಗೆ ಬೇಕೋ ಆ ಲೆಂತ್ಗೆ ಕಟ್ ಮಾಡ್ಕೊಳ್ಳೋಣ. ಫಸ್ಟ್ ಈಗ ಈ ರಿಂಗ್ ಬೀಡು ಒಳಗಡೆ ಈ ಥರ 150 ಎಳೆ ದಾರನ ಈ ಥರ ಪೋಣಿಸ್ಕೊಂಡು ಕೆಳಗಡೆ 1 ಇಂಚಷ್ಟು ಥ್ರೆಡ್ಡನ್ನು ಬಿಟ್ಟಿರ್ತೀನಿ. ಈಗ ರಿವರ್ಸ್ ಸೈಡ್ಗೆ ಈ ರೀತಿ ತೊಗೊಂಡು ಈ ಥರ ಬೀಡನ್ನ ಇಟ್ಕೊಂಡು ಒಂದ್ಸರಿ ಇದಕ್ಕೆ ನಾಟ್ನ ಹಾಕೊಂಬಿಡೋಣ. ಈ ಥರ ಥ್ರೆಡ್ಡನ್ನು 150 ಎಳೆ ಪೋಣಿಸ್ಕೊಂಡು ಈ ಥರ ಗಟ್ಟಿಯಾಗಿ ಹಿಡ್ಕೊಂಡು ಇಲ್ಲಿ ಇದಕ್ಕೆ ಒಂದು 5 ಸರಿ ನಾಟ್ನ ಹಾಕೊಳ್ಳೋಣ. ಐದು ಸರಿ ನಾಟನ್ನು ಹಾಕ್ಕೊಂಡ್ಮೇಲೆ ಇಲ್ಲಿ ರಿವರ್ಸ್ ಸೈಡಿಂದ ಲಾಕ್ ಮಾಡಿಕೊಂಡು ಥ್ರೆಡ್ಡನ್ನು ಹೊರಗಡೆ ತೊಗೊಂಬರೋಣ. ಇದನ್ನು ಸ್ವಲ್ಪ ದೊಡ್ಡದಾಗಿ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಟ್ರಿಮ್ ಮಾಡ್ಕೊಳ್ಳೋಣ. ಈ ಥರ ಕುಚ್ಚನ್ನು ನಾವು ರೆಡಿ ಮಾಡ್ಕೊಂಡ್ಮೇಲೆ ಇದನ್ನು ಸಾರಿಗೆ ಹೇಗೆ ಅಟ್ಯಾಚ್ ಮಾಡೋದು ಅಂತ ನೋಡೋಣ. ಸೊ ಫಸ್ಟೀಗ ನೀಡನ್ನು ಸಾರಿಗೆ ತೊಗೊಂಡು ಈಗಾಗಲೇ ನಾನಿಲ್ಲಿ ಒಂದು ಸರಿ ನಾಟ್ನ ಹಾಕ್ಕೊಂಡಿರ್ತೀನಿ. ಸೊ ಈ ನಾಟ್ ಒಳಗಡೆ ನೀಡನ್ನು ಇನ್ಸರ್ಟ್ ಮಾಡಿಕೊಂಡು ತೆಕ್ಕೊಳ್ಳೋಣ. ಒಂದು ಸಾರಿಗೆ ನಾಟ್ ಆಗುತ್ತೆ. ನೆಕ್ಸ್ಟ್ ಈಗ ಇಲ್ಲಿ ಮತ್ತೆ ನಾನು ನೀಡಲ್ನ ಸಾರಿಗೆ ತಗೊಂಡು ಈಗ ಇದಕ್ಕೆ ಒಂದು ಬಿಗ್ ಸೈಜ್ ಬೀಡನ್ನು ಹಾಕೋತಾ ಇದ್ದೀನಿ. 3 mm ಸೈಜು ಬಿಗ್ ಸೈಜ್ ಬೀಡನ್ನು ಇದಕ್ಕೆ ಪೋಣಿಸ್ಕೊಳ್ಳೋಣ. ನೆಕ್ಸ್ಟ್ ಈಗ ಈ ರಿಂಗ್ ಬೀಡ್ ಇರುತ್ತಲ್ವ, ಇದ್ರ ಒಳಗಡೆನೂ ಕೂಡ ಒಂದು ಹೋಲ್ ಇರುತ್ತೆ. ಸೊ ಈ ಹೋಲ್ ಒಳಗಡೆ ನೀಡಲ್ನ ತಗೊಂಡು ಮತ್ತೆ ಈಗ ಇನ್ನೊಂದು ಬಿಗ್ ಸೈಜ್ ಬೀಡನ್ನು ಹಾಕೋಣ. ಈ ಥರ ಇನ್ನೊಂದು ಬೀಡನ್ನು ಇದ್ರೊಳಗಡೆ ಹಾಕ್ಕೊಂಡು ರಿವರ್ಸ್ ಸೈಡಲ್ಲಿ ಈ ಬೀಡನ್ನ ಬಿಟ್ಬಿಟ್ಟು ರಿಂಗ್ ಒಳಗಡೆಯಿಂದ ಹೋಲ್ ಇರುತ್ತಲ್ಲ ಅದ್ರ ಒಳಗಡೆ ಬೀಡನ್ನ ಎಳ್ಕೊಂಡು ಬರೋಣ. ಸೊ ನಾವು ಜಿಗ್ಜಾಕ್ ಎಲ್ಲಿ ಮಾಡಿರ್ತೀವಿ ಅಲ್ಲಿಗೆ ಬರುತ್ತೆ ಬೀಡು. ಈಗ ಈ ಮೇಲೆ ಸ್ಯಾರಿಗೆ ಹಾಕಿರ್ತೀವಲ್ವ ಆ ಬೀಡ್ ಒಳಗಡೆನೂ ಕೂಡ ನೀಡಲ್ನ ತಗೊಳ್ಳೋಣ. ನೀಡಲ್ನ ಪೋಣಿಸ್ಕೊಂಡು ಸೊ ಈ ಥರ ಸೆಕ್ಯೂರ್ ಆಗುತ್ತೆ. ಈಗ ಇದನ್ನು ರಿವರ್ಸ್ ಸೈಡ್ಗೆ ತೊಗೊಂಡೋಗಿ ಮತ್ತೆ ಈ ಬೀಡ್ ಇರುತ್ತಲ್ಲ ಅಡಿ ಮೇಲೆ ಇರುತ್ತಲ್ಲ ಬೀಡು ಅದ್ರ ಒಳಗಡೆಯಿಂದ ಎಳ್ಕೊಳ್ಳೋಣ. ಎಳ್ಕೊಂಡು ಬಂದು ಮತ್ತೆ ಇನ್ನೊಂದು ಸಾರಿ ನಾಟ್ನ ಹಾಕ್ಕೊಳ್ಳೋಣ. ಮತ್ತು ಇದ್ರ ಒಳಗಡೆ ದಾರನ ತಗೊಂಡು ಸಾರಿ ಮೇಲಿರುವಂಥ ಬೀಡ್ ಒಳಗಡೆ ನೀಡನ್ನು ಪಾಸ್ ಮಾಡಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ಳೋಣ.
ಲೇಟೆಸ್ಟ್ ಆಗಿ ಟ್ರೆಂಡಿಂಗಲ್ಲಿರುವಂಥ 5 ಥರ ಸ್ಯಾರಿ ಕುಚ್ಚು ಡಿಸೈನ್ಸ್ನ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಇದರಲ್ಲಿ ಯಾವುದು ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಈ ಎಲ್ಲ ಸ್ಯಾರಿ ಕುಚ್ಚುಗಳಿಗೆ ಅಪ್ರಾಕ್ಸಿಮೇಟಾಗಿ ಒಂದು 400 to 500 ರುಪೀಸ್ ಒಳಗಡೆ ಚಾರ್ಜ್ ಮಾಡ್ಬೋದು. ಹಾಗೆ ಈ ಎಲ್ಲ ಸ್ಯಾರಿ ಕುಚ್ಚು ಡಿಸೈನ್ಸ್ಗಳ ಲಾಂಗ್ ವಿಡಿಯೋ ಬೇಕಾದರೆ ಇಂಡಿವಿಜುವಲ್ ಆಗಿ ಚಾನಲಲ್ಲಿ ಕೊಟ್ಟಿದ್ದೀನಿ. ಒಂದೊಂದು ವಿಡಿಯೋಗಳನ್ನು ನೀವು ನೋಡ್ಬೋದು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದರೆ ಮರೀದಿರ ಒಂದು ಲೈಕನ್ನು ಕೊಡಿ. ಹಾಗೆ ಕ್ರೋಶಾ ಶೃಂಗಾರ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮಗೆ ಆದಷ್ಟು ಬೇಗ ಮೀಟ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.